ಅಲಕಾನಂದ ನದಿಗೆ ಸಾರಿಗೆ ಬಸ್ ಒಂದು ಉರುಳಿ ಬಿದ್ದಿರೋದ್ರ ಡೀಟೇಲ್ಸ್ ನಮಗೆ ಉತ್ತರಾಖಂಡ್ನಿಂದ ಸಿಗ್ತಾ ಇದೆ. ಇದರಲ್ಲಿ ಓರ್ವನ ಸಾವಾಗಿದ್ರೆ 7 ಮಂದಿ ಗಾಯಗೊಂಡಿದ್ದಾರೆ. ರುದ್ರಪ್ರಯಾಗ್ ಜಿಲ್ಲೆಯಲ್ಲಿರುವಂತಹ ನದಿ ಅಲಕಾನಂದ ಒನ್ ಆಫ್ ದ ಪುಣ್ಯ ನದಿಗಳ ಪೈಕಿ ಒಂದು. ಬಸ್ನಲ್ಲಿ 18 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಅದರಲ್ಲಿ ಒಬ್ಬನ ಸಾವಾಗಿದೆ. ಉಳಿದವರ ರಕ್ಷಣಾ ಕಾರ್ಯಾಚರಣೆಯನ್ನ SDRF ಟೀಮ್ ಮತ್ತು ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ ಇದೆಲ್ಲ ತುಂಬ ಡೆಡ್ಲಿ ಈ ಟೈಮ್ನಲ್ಲಿ. ಜುಲೈ ಆಗಸ್ಟ್ ಅಂತೂ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ನಮಗೆ. ನೋಡಿ, ಇದೇ ಭಾಗದಲ್ಲಿ ಬಸ್ಸು ಉರುಳಿ ಬಿದ್ದಿರೋದು. ರೆಸ್ಕ್ಯೂ ಆಪರೇಷನ್ ಮಾಡೋದು ಕೂಡ ಸವಾಲಿನ ಕೆಲಸ, ಯಾಕಂದರೆ ಸ್ಲೋಪ್ ಇದೆ ಅಲ್ಲಿ. ಸೊ ಅಲಕಾನಂದ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ರುದ್ರಪ್ರಯಾಗ್ ಅನ್ನುವಂತಹ ಜಿಲ್ಲೆಯಲ್ಲಿ ಹರಿಯುತ್ತೆ ಈ ಅಲಕಾನಂದ. ಹೆಂಗಿದೆ ಅದು ಪ್ರದೇಶ ಅಂದರೆ, ಕೆಳಗಡೆ ನದಿ, ಈಗ ನೀವು ನೋಡ್ತಾ ಇದ್ದೀರಲ್ಲ ಅದು, ಈ ಕಡೆಗೆ ಪರ್ವತ. ಇಲ್ಲಿಂದ ಆಗಾಗ ಬೃಹತ್ ಗಾತ್ರದ ಕಲ್ಲುಗಳು ಬಂದು ಬೀಳ್ತಾನೆ ಇರುತ್ತೆ ಈ ನದಿಗೆ. ಸೊ ಇಲ್ಲಿ ಪ್ರಾಬಬ್ಲಿ ಆತ ಟುವರ್ಡ್ಸ್ ಅಪ್ ಹೋಗಬೇಕಾದ್ರೆ, ಮೇಲಕ್ಕೆ ಗಾಡಿನ ತೆಗೆದುಕೊಂಡು ಹೋಗಬೇಕಾದ್ರೆ ಕಂಟ್ರೋಲ್ ಲಾಸ್ ಆಗಿ ಆ ಬಸ್ ಕೆಳಗೆ ಬಿದ್ದಿರೋ ಸಾಧ್ಯತೆ ಇದೆ. 11 ಜನ ಮಿಸ್ಸಿಂಗ್ ಇದ್ದಾರಂತೆ. ಇನ್ಫ್ಯಾಕ್ಟ್ 11 ಜನ ನಾಪತ್ತೆ ಆಗಿದ್ದಾರೆ. ಅವರೆಲ್ಲ ಜಲಸಮಾಧಿ ಆದ್ರೆ ಗೊತ್ತಿಲ್ಲ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆಗೆ ಮುಗಿಲು ಮುಟ್ತಾ ಇರೋದು ಕಾಣಿಸ್ತಾ ಇದೆ. ಮತ್ತು ತೀರಾ ಇಕ್ಕಟ್ಟಾದಂತಹ ದಾರಿ ಅದು. ಉತ್ತರಾಖಂಡ್ನ ಬಹುತೇಕ ರಸ್ತೆಗಳು ಹೀಗೆ ಇರೋದು. ನಿಮಗೆ ಒಂದು ಕಡೆಗೆ ನದಿ ಹರಿತಾ ಇರುತ್ತೆ, ಇನ್ನೊಂದು ಕಡೆಗೆ ಪರ್ವತದ ಶೈಲಿ. ಅದ್ರ ಮಧ್ಯದಲ್ಲಿ ಒಂದು ನ್ಯಾರೋ ರಸ್ತೆ, ಕಡಿದಾದ ದುರ್ಗಮ ಪ್ರದೇಶದಲ್ಲಿ ಸಾಗುವ ರಸ್ತೆ ಇದು.